ಆಯ್ತಾ ಇರೋದು? ಈಗ ನಮ್ಮದು ಒಂದು ಕಥೆಯ ಮೂಲಕ ನಾವು ಇವತ್ತಿನ ಪಾಠವನ್ನು ಪ್ರಾರಂಭ ಮಾಡೋಣ. ಹೆಲನ್ ಕೆಲ್ಲರ್ ಹೆಸರು ಕೇಳಿದಿರ? ಇಲ್ಲ. ಈಕೆ ಕವಯತ್ರಿ. ಏನು? ಕವಯತ್ರಿ ಆಗಿರ್ತಾರೆ. ಇವಳಿಗೆ ಹುಟ್ಟಿನಿಂದ ಕಣ್ಣು ಕಾಣಿಸ್ತಾ ಇರೋದಿಲ್ಲ, ಕಿವಿನೂ ಕೂಡ ಕೇಳಿಸ್ತಾ ಇರೋದು. ಆದರೆ ಇವಳು ಬಾಲ್ಯವನ್ನು ಅತ್ಯಂತ ಕಷ್ಟ ದಿನಗಳಲ್ಲಿ ಕಳೀತಾಳೆ. ಅವರು ತಂದೆ ತಾಯಿಗಳು ಏನಪ್ಪ ಅಂತ ಹೇಳಿದ್ರೆ ಇವಳನ್ನು ನೋಡ್ಕೊಳ್ಳೋಕ್ಕೆ ಅಂತಾನೆ ಒಬ್ಬರನ್ನ ನೇಮಿಸ್ಕೊಳ್ತಾರೆ. ಯಾಕೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ತುಂಬ ಅದೃಷ್ಟಶಾಲಿಗಳು. ಯಾಕೆ ನಾವು ಜ್ಞಾನೇಂದ್ರಿಯಗಳನ್ನ ಪಡ್ಕೊಂಡಿದ್ದೀವಿ. ಜ್ಞಾನೇಂದ್ರಿಯಗಳು ಅಂದರೆ ಏನು? ನಮಗೆ ಜ್ಞಾನವನ್ನ ಕೊಡುವಂತಹ ಇಂದ್ರಿಯಗಳನ್ನ ನಾವು ಜ್ಞಾನೇಂದ್ರಿಯಗಳು, ಅವುಗಳನ್ನ ಪಂಚೇಂದ್ರಿಯಗಳು ಅಂತ ಕರೀತಾರೆ. ಈ ಹೆಲನ್ ಕೆಲ್ಲರ್ಗೆ ಏನಾಗಿರುತ್ತಪ್ಪ ಅಂತ ಹೇಳಿದ್ರೆ ಅವಳಿಗೆ ಕಣ್ಣು ಕಾಣ್ತಿರಲ್ಲ, ಕಿವಿನೂ ಕೇಳ್ತಿರಲ್ಲ, ಒಂದೇ ಕಡೆ ಕೂತ್ಕೊಂಡಿರ್ತಾಳೆ, ಒಂದೇ ಕಡೆ ಇರಬೇಕಾಗ್ತಿರುತ್ತೆ. ಅವಳಿಗೆ ಹೊರಗಡೆ ಎಲ್ಲೂ ಓಡಾಡೋಕ್ಕಾಗ್ತಿರಲ್ಲ. ಆಕೆಗೆ ಅದೃಷ್ಟ ಅನ್ನುವಂತೆ ಆಕೆಗೆ ನೋಡ್ಕೊಳ್ಳುವಂತಹ ಒಬ್ಬಳು ವ್ಯಕ್ತಿ ಸಿಗ್ತಾಳೆ. ಇವಳಿಗೆ ಕೇಳಿಸ್ತಾನೂ ಇರೋದಿಲ್ಲ. ಸೊ ಅವಳೇನು ಮಾಡ್ತಿರ್ತಾಳಪ್ಪ ಅಂತ ಹೇಳಿದ್ರೆ ಕೇಳಿಸ್ತಾನೂ ಇರೋದಿಲ್ಲ, ಬಾಯಿಯ ಮುಂದೆ ಮಾತುಗಳನ್ನಾಡಿದಾಗ ಹೇಗೆ ಉಸಿರಾಡ್ತೀವಿ ಅನ್ನೋದ್ರ ಮೂಲಕ ಅವಳಿಗೆ ಶಬ್ದಗಳನ್ನು ಪರಿಚಯ ಮಾಡಿಕೊಡ್ತಾ ಇರ್ತಾಳೆ. ಆಮೇಲೆ ಅವಳ ಓದಿಗೂ ಸಹಾಯ ಮಾಡ್ತಾಳೆ. ಇವಳು ಕಣ್ಣು ಕಾಣದೇ ಇದ್ರು, ಕಿವಿ ಕೇಳದೇ ಇದ್ರು ಕೂಡ ಓದಿನಲ್ಲಿ ಮುಂದೆ ಬರ್ತಾಳೆ. ಮುಂದೆ ಬಂದ್ಬಿಟ್ಟು ಇವಳು ತಾನು ಕವನಗಳನ್ನು ಬರೆಯೋದಕ್ಕೆ ಶುರು ಮಾಡ್ತಾಳೆ. ಕವನಗಳನ್ನು ಬರೆದ್ಬಿಟ್ಟು ನಂತರ ಅವಳು ನೊಬೆಲ್ ಪಾರಿತೋಷಿಕ ಪ್ರಶಸ್ತಿಯನ್ನು ಕೂಡ ಪಡಿತಾಳೆ. ಸೊ ಯೋಚನೆ ಮಾಡ್ರಿ, ನಮ್ಮನೇಲಿ ಒಂದು ಸಾರಿ ಏನು ಕರೆಂಟ್ ಹೋಯ್ತಪ್ಪ ಅಂತ ಹೇಳಿದ್ರೆ 5 ನಿಮಿಷಗಳ ಕಾಲ ನಮಗೆ ಏನು ಕಾಣಿಸೋದೇ ಇಲ್ಲ, ಅಥವಾ 1-2 ನಿಮಿಷಗಳ ಕಾಲ ನಾವೇನಾಗ್ತೀವಿ, ದಿಗ್ಭ್ರಾಂತರಾಗ್ತೀವಿ, ನಮಗೇನು ಕಾಣಿಸೋದೇ ಇಲ್ಲ. ಈಗ ಆವಾಗ ನಾವು ಒಬ್ಬ ವ್ಯಕ್ತಿ ಸಂಪೂರ್ಣವಾಗಿ ಜೀವನ ಪರ್ಯಂತವಾಗಿ ಹಾಗೆ ಇರಬೇಕು ಅಂತ ಹೇಳಿದ್ರೆ ಎಷ್ಟು ಕಷ್ಟ ಅಲ್ವಾ? ಸೊ ಆದರೆ ನಾವೆಲ್ಲರೂ ಕೂಡ ತುಂಬ ಅದೃಷ್ಟವಂತರು, ನಮ್ಮ ಎಲ್ಲ ಜ್ಞಾನೇಂದ್ರಿಯಗಳು ಚೆನ್ನಾಗೇ ಇದ್ದಾವೆ. ಸೊ ಈ ಹೆಲನ್ ಕೆಲ್ಲರಿಂದ ನಾವು ಏನನ್ನು ಕಲಿಬೇಕಪ್ಪ ಅಂತ ಹೇಳಿದ್ರೆ, ನಮಗೆ ದೇವರು ಒಂದು ಅವಕಾಶವನ್ನು ಕೊಟ್ಟಿದ್ದಾನೆ. ಏನಕ್ಕೆ? ನಾವು ಕಲಿಯೋದಕ್ಕೆ, ಕಲಿತು ಇನ್ನೊಬ್ಬರಿಗೆ ಸಹಾಯವನ್ನು ಮಾಡೋದಕ್ಕೆ ಮತ್ತು ಸಮಾಜದಲ್ಲಿ ಉತ್ತಮವಾದ ನಾಗರಿಕರಾಗಿ ಬಾಳೋದಕ್ಕೆ ಬೇಕಾದಂತಹ ಎಲ್ಲ ಅರ್ಹತೆಗಳು ಇದ್ದಾವೆ. ನಮಗೆ 2 ಕೈ, 2 ಕಣ್ಣು, ಕಿವಿ, ಮೂಗು, ಬಾಯಿ, ನಾಲಿಗೆ, ಚರ್ಮ, ಇವು ಜ್ಞಾನೇಂದ್ರಿಯಗಳು. ಇವೆಲ್ಲವನ್ನು ನಾವು ಚೆನ್ನಾಗೇ ಇರಬೇಕಾದ್ರೆ ನಾವು ಯಾಕೆ ನಮ್ಮ ಜೀವನವನ್ನು ವೇಸ್ಟ್ ಮಾಡಿಕೊಳ್ಬೇಕು? ಒಬ್ಬ ಕುರುಡಿಯಾದಂತಹ ಕಿವುಡಿಯಾದಂತಹ ಒಬ್ಬ ವ್ಯಕ್ತಿ ಅಷ್ಟೊಂದು ಸಾಧಿಸ್ಬೇಕಾದ್ರೆ ನಮಗೆ ಸಾಧಿಸೋಕೆ ಅಸಾಧ್ಯನಾ? ಇಲ್ಲ ಅಲ್ವಾ? ನಾವೇನನ್ನಾದರೂ ಸಾಧಿಸಬಹುದು. ಸೊ ಬೇರೆಯವರಿಗೆ ಬೇರೆ ಥರ ಶಕ್ತಿಯನ್ನು ನಾವು ಪಡ್ಕೊಂಡು ಬಂದಿರ್ತೀವಿ. ಒಬ್ಬೊಬ್ರಿಗೆ ಒಂದೊಂದು ಟ್ಯಾಲೆಂಟ್ ಇರುತ್ತೆ. ಒಬ್ಬರು ಸಿಂಗಿಂಗ್ ಟ್ಯಾಲೆಂಟ್ ಇರುತ್ತೆ, ಒಬ್ಬರಿಗೆ ಕತೆ ಹೇಳೋ ಟ್ಯಾಲೆಂಟ್ ಇರುತ್ತೆ, ಮತ್ತೊಬ್ಬರಿಗೆ ಭಾಷಣ ಮಾಡೋ ಕಲೆ ಇರುತ್ತೆ ಅಲ್ವಾ? ಮತ್ತೊಬ್ಬರು ಡ್ರಾಯಿಂಗ್ ತುಂಬ ಚೆನ್ನಾಗಿ ಬಿಡಿಸ್ತಾ ಇರ್ತಾರೆ, ಮತ್ತೊಬ್ಬರು ಪದ್ಯಗಳನ್ನು ಹೇಳ್ತಾ ಇರ್ತಾರೆ, ಕೆಲವರು ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ತಾರೆ, ಕೆಲವರು ಹಿಂದಿ ಚೆನ್ನಾಗಿ ಮಾತಾಡ್ತಾರೆ, ಕೆಲವರು ಏನು ಮಾಡ್ತಿರ್ತಾರೆ, ಕನ್ನಡ ಚೆನ್ನಾಗಿ ಮಾತಾಡ್ತಿರ್ತಾರೆ. ಸೊ ನಾವು ಚೆನ್ನಾಗಿ ಮಾತಾಡೋದು ಅಂತ ಹೇಳಿ ಯಾವುದಕ್ಕೆ ಕೇಳ್ತೀವಪ್ಪ ಅಂತ ಹೇಳಿದ್ರೆ ಅವರು ಉಪಯೋಗಿಸ್ತಕ್ಕಂತಹ ಪದ ನಮಗೆ ಹೊಸ ಪದ ಆಗಿದ್ರೆ, ಆ ಪದ ಆಕರ್ಷಕವಾಗಿದ್ರೆ ನಾವೇನು ಮಾಡ್ತೀವಿ, ಅವಾಗ ಅದ್ರ ಕಡೆ ಜಾಸ್ತಿ ಇಂಟ್ರೆಸ್ಟ್ ಮಾಡ್ತೀವಿ ಅಲ್ವಾ? ನಮಗೆಲ್ಲ ರಾಜ್ಕುಮಾರ್ ಇಷ್ಟ ಆಗ್ತಾರೆ. ಯಾಕೆ ಹೇಳ್ರಿ? ಯಾಕೆ? ಅವರು ಫಿಲಮಲ್ಲಿ ಉಚ್ಚಾರಣ ನೋಡಿದಾರ ನೀವು? ಅವರೊಂದು ಪಿಕ್ಚರ್ ಮಾಡಿದ್ದಾರೆ, ಕವಿರತ್ನ ಕಾಳಿದಾಸ ಅನ್ನೋ ಪಿಕ್ಚರ್ ಮಾಡಿದ್ದಾರೆ. ಅದರಲ್ಲಿ ಸಂಸ್ಕೃತ ಶ್ಲೋಕಗಳನ್ನ ಹೇಳ್ತಾರೆ. ಅವರು ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಸಂಸ್ಕೃತ ಶ್ಲೋಕನ. ಅಂದರೆ ಅವರು ಶಾಲೆಗೆ ಹೋಗಲಿಲ್ಲ,
3ನೇ ಕ್ಲಾಸ್ ತನಕ ಅಷ್ಟೇ ಶಾಲೆಗೆ ಹೋಗಿರೋದು. ಆದರೂ ಕೂಡ ಸ್ಪಷ್ಟವಾಗಿ ಹೇಳೋದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಅವರು ಏನಪ್ಪಾ ಅಂದ್ರೆ ತಮ್ಮ ನಾಟಕ ಕಂಪನಿಯಲ್ಲಿದ್ದಾಗ ನಾಟಕ ಕಂಪನಿಯಲ್ಲಿದ್ದಂತಹ ಡೈರೆಕ್ಟರ್ಸ್, ನಿರ್ದೇಶಕರುಗಳು ಅವ್ರಿಗೆ ಅಷ್ಟೊಂದು ಚೆನ್ನಾಗಿ ತಿದ್ದಿ ತೀರಿದ್ದಾರೆ. ಮತ್ತೆ ಅವ್ರಿಗೆ ಎಬಿಲಿಟಿ ಇತ್ತು, ಆಸಕ್ತಿನೂ ಇತ್ತು. ಸೊ ಹಾಗೆ ನೀವು ಕೂಡ ಇಷ್ಟು ದಿನ ಏನು ಕಲಿತು ಬಂದಿಲ್ಲ ಅಂದ್ರೂ ಇವತ್ತು ನೀವು ಮನಸ್ಸು ಮಾಡಿದ್ರೆ ಏನು ಮಾಡ್ಬೋದು, ಒಳ್ಳೆ ಒಬ್ಬ ರೈಟರ್ ಆಗ್ಬೋದು, ಒಬ್ಬ ಸಿಂಗರ್ ಆಗ್ಬೋದು, ಏನಾದರೂ ಒಂದು ವಿಶೇಷ ಗುಣಗಳನ್ನು ಬೆಳೆಸ್ಕೋಬೋದು. ಏನೂ ಆಗಲಿಲ್ಲ ಅಂದರೆ ಒಬ್ಬ ಉತ್ತಮ ವಿದ್ಯಾರ್ಥಿಯಾಗಿ ಒಳ್ಳೆ ಅಂಕಗಳನ್ನು ಪಡಿಬೋದು ಅಲ್ವಾ. ಸೊ ಈಗ ನಾವು ಬರೋಣ ಯಾವುದಕ್ಕೆ, ನಮ್ಮ ಲೆಸನ್ನಿಗೆ ಬರೋಣ. ಯಾವ ಲೆಸನ್ ನಾವು ಮಾಡ್ತಿರೋದು ಅಂದರೆ, ಈಗ ವಸ್ತುಗಳು ಕಾಣಿಸೋದಕ್ಕೆ ಏನು ಬೇಕು, ಒಂದು ವಸ್ತು ಗೋಚರಿಸ್ಬೇಕು ಅಂತಿದ್ರೆ ಈ ಕತ್ತು ಕೋಣೆ ಇದೆ, ಆ ಕತ್ತು ಕೋಣೆಗೆ ಹೋದ್ರೆ ವಸ್ತುಗಳು ಕಾಣಿಸಲ್ಲ. ಯಾಕೆ? ಬೆಳಕು ಬೀಳಲ್ಲ. ಸಪೋಸ್ ಇಲ್ಲಿ ಒಂದು ಪೂಜೆ ಇದೆ ಅಂತ ತಿಳ್ಕೊಳ್ಳಿ. ಪೂಜೆ ಇದೆ, ಓಕೆ, ಬಟ್ಟೆಗಳ ಮೇಲೆ ಒಂದು ಪೂಜೆ ಇದೆ ಅಂತ ನಾನು ಅನ್ಕೊಳ್ತೀನಿ. ಬೆಳಕು ಇದ್ರ ಮೇಲೆ ಬಿದ್ದಾಗ ಆಮೇಲೆ ಬೆಳಕು ಪ್ರತಿಫಲನ ಹೊಂದಬೇಕು, ಬೆಳಕು ಬೀಳಬೇಕು, ಬೆಳಕು ಪ್ರತಿಫಲನ ಹೊಂದಬೇಕು, ಆಗ ಆ ವಸ್ತು ಗೋಚರಿಸುತ್ತೆ. ಇಲ್ಲಾಂದ್ರೆ ಆ ವಸ್ತು ನಮಗೆ ಗೋಚರಿಸೋದಿಲ್ಲ. ಸೊ ಈಗ ನಾವು ಕತ್ಲು ಕೋಣೆಯಲ್ಲಿ ಏನನ್ನಿಟ್ರೂ ಕೂಡ ನಮಗೆ ಕಾಣಲ್ಲ. ಕತ್ಲು ಕೋಣೆಯಲ್ಲಿ ಒಂದು ಸುಂದರವಾದ ಗೊಂಬೆ ಇಟ್ಟರೂ ಕೂಡ ಆ ಸೌಂದರ್ಯ ನಮಗೆ ಕಾಣಲ್ಲ. ಯಾಕಪ್ಪ ಅಂದ್ರೆ ಅದ್ರ ಮೇಲೆ ಬೆಳಕು ಬೀಳೋದಿಲ್ಲ. ಸೊ ವಸ್ತು ಒಂದೇ ಸಾಲದು, ನಾವು ನೋಡೋದಕ್ಕೆ ಕಣ್ಣೊಂದೇ ಸಾಲದು, ಅದ್ರ ಮೇಲೆ ಬೆಳಕು ಬೀಳಬೇಕು. ಬಿದ್ದಂತಹ ಬೆಳಕು ಏನಾಗಬೇಕು, ಪ್ರತಿಫಲಿಸಬೇಕು. ಆಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ ವಸ್ತು ನಮ್ಗೆ ಏನಾಗುತ್ತೆ, ಗೋಚರಿಸುತ್ತೆ. ಆಯ್ತಾ? ವಸ್ತುಗಳನ್ನು ನೋಡೋದಕ್ಕೆ ನಮಗೆ ಕಣ್ಣು ಬೇಕು. ಆಮೇಲೆ ಆ ಕಣ್ಣೊಂದೇ ಇದ್ರೆ ಸಾಲದು, ಆ ಬೆಳಕು ಆ ವಸ್ತುವಿನ ಮೇಲೆ ಬೀಳಬೇಕು. ಆ ವಸ್ತುವಿನ ಮೇಲೆ ಬಿದ್ದಂತಹ ಬೆಳಕು ಏನಾಗುತ್ತಪ್ಪ ಅಂದ್ರೆ ಬೇರೆ ಬೇರೆ ದಿಕ್ಕಿನಲ್ಲಿ ಚಲಿಸುತ್ತೆ. ಆಗ ಆ ವಸ್ತು ನಮ್ಗೆ ಏನಾಗುತ್ತೆ, ಕಾಣಿಸುತ್ತೆ. ಇಲ್ಲಿ ನೀವು ಬೇರೆ ಬೇರೆ ವಸ್ತುಗಳಲ್ಲಿ ನಮ್ಮ ಪ್ರತಿಬಿಂಬ ಕಾಣುತ್ತೆ. ಅದೇ ತರ ಬೇರೆ ಬೇರೆ ವಸ್ತುವಿನ ಮೇಲೆ ಬೆಳಕು ಬಿದ್ದಾಗ ಅದು ಪ್ರತಿಫಲನವನ್ನ ಹೊಂದುತ್ತೆ. ನೀವು ನೋಡಿದ್ರೆ ಕನ್ನಡಿಯನ್ನ ಬೆಳಕಿಗೆ ಹಿಡಿದಾಗ ನಮ್ಮ ವಾಚ್, ಅಕಸ್ಮಾತ್ ವಾಚಿನ ಮೇಲೆ ಬೆಳಕು ಬಿದ್ದಾಗ ಆ ಬೆಳಕು ನಮ್ಗೆ ಇಲ್ಲಿ ಕಾಣಿಸುತ್ತೆ ಅಲ್ವಾ. ಒಂದು ವಸ್ತುವಿನ ಮೇಲೆ ಬೆಳಕು ಬಿದ್ದಾಗ ಅದು ತನ್ನ ಪಥವನ್ನ ಬದಲಿಸುತ್ತೆ. ಕನ್ನಡಿಯ ಮೇಲೆ ಬಿದ್ದಾಗ ತನ್ನ ಪಥವನ್ನ ಬದಲಿಸುತ್ತೆ. ಆದ್ರಿಂದ ನಮಗೆ ವಸ್ತುಗಳು ಅದರಲ್ಲಿ ಗೋಚರಿಸ್ತವೆ. ಈಗ ಕಿರಣ, ಬೆಳಕಿನ ಕಿರಣ ಅಂದ್ರೆ ಏನು ಅಂತ ಹೇಳಿದ್ರೆ, ಅನೇಕ ಬೆಳಕಿನ ಸಣ್ಣ ಕಿರಣಗಳು ಸೇರಿ ಒಂದು ಪುಂಜ ಆಗಿತ್ತು ಅಂದ್ರೆ ಅದನ್ನು ನಾವು ಬೆಳಕಿನ ಕಿರಣ ಅಂತ ಕರಿತೀವಿ. ಸೊ ಯಾವುದೇ ಪ್ರತಿಫಲಿಸುವ ವಸ್ತುವಿನ ಮೇಲೆ, ಪ್ರತಿಫಲಿಸುವುದೇನೋ ವಸ್ತುವಿನ ಮೇಲೆ ಬೆಳಕು ಬಿದ್ದಾಗ ಆ ಬೆಳಕು ತನ್ನ ದಿಕ್ಕನ್ನು ಬದಲಾಯಿಸುತ್ತದೆ. ಅದನ್ನು ನಾವು ಪ್ರತಿಫಲನ ಅಂತ ಕರಿತೀವಿ. ಬೆಳಕು ಒಂದು ವಸ್ತುವಿನ ಮೇಲೆ ಬಿದ್ದಾಗ ಅದು ತನ್ನ ದಿಕ್ಕನ್ನ ಬದಲಿಸುತ್ತದೆ. ಅದನ್ನೇ ನಾವು ಪ್ರತಿಫಲನ. ನಾವು ಮಾಡ್ತಾ ಇರೋದು ಪಾಠ. ಬರ್ಕೊಳ್ಳಿ. ಒಂದು ಪ್ರತಿಫಲಿಸುವ ವಸ್ತುವಿನ ಮೇಲೆ ಬೆಳಕು ಬಿದ್ದಾಗ ಅದು ತನ್ನ ದಿಕ್ಕನ್ನ ಬದಲಾಯಿಸುತ್ತದೆ.
ಅದನ್ನ ಪ್ರತಿಫಲನ ಎನ್ನುವರು. ಯಾವ್ಯಾವ ವಸ್ತುಗಳು ಆಕಾಶ ಬರ್ಕೊಳ್ಳೇನಪ್ಪ? ಯಾವ್ಯಾವ ವಸ್ತುಗಳು ಬರ್ಕೊಂಡಾಯ್ತಾ? ಅದಕ್ಕಿಂತ ಮುಂಚೆ ನಾವು ಬೆಳಕಿನ ಕಿರಣ, ಬೆಳಕಿನ ಕಿರಣ ಅಂದ್ರೆ ಏನು? ಸೊ ಅನೇಕ ಸಣ್ಣ ಬೆಳಕಿನ ಕಿರಣಗಳಿಂದಾದ ಸಣ್ಣ ಪುಂಜ, ಪುಂಜ ಅಂದ್ರೆ ಗುಂಪು, ಗುಚ್ಛ ಅಂತ ಹೇಳ್ತೀವಿ. ಅನೇಕ ಸಣ್ಣ ಬೆಳಕಿನ ಕಿರಣಗಳಿಂದಾಗಿರ್ತಕ್ಕಂತಹ ಒಂದು ಗುಚ್ಛವನ್ನ ಇದನ್ನ ಬೆಳಕಿನ ಕಿರಣ ಪುಂಜ. ಅನೇಕ ಸಣ್ಣ ಬೆಳಕಿನ ಕಿರಣಗಳಿಂದಾದ ಪುಂಜವನ್ನು ನಾವೇನಂತ ಕರಿತೀವಿ? ಬೆಳಕಿನ ಕಿರಣ. ಈಗ ನಾವು ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ಹೊಸ ತಟ್ಟೆ, ಹೊಸ ಲೋಟ ಎಲ್ಲ ತಂದಾಗ ಏನ್ ನೋಡ್ತೀವಿ? ನಮ್ಮ ಪ್ರತಿಬಿಂಬ ಕಾಣಿಸುತ್ತದ್ರಿ. ನಾವು ತಟ್ಟೆನ ಮುಖದ ಮೇಲೆ ಇಟ್ಕೊಂಡ್ರೆ ನಮ್ಮ ಮುಖ ತಟ್ಟೆಯಲ್ಲಿ ಕಾಣಿಸುತ್ತೆ, ಬಟ್ ಅಸ್ಪಷ್ಟವಾಗಿರುತ್ತೆ, ತುಂಬಾ ಕನ್ನಡಿಯಷ್ಟು ಸ್ಪಷ್ಟವಾಗಿರುವುದಿಲ್ಲ. ಸೊ ಯಾಕೆ ಅಂತ ಹೇಳಿದ್ರೆ, ನಮ್ಮ ಮುಖದ ಮೇಲೆ ಬಿದ್ದಂತಹ ಬೆಳಕು ಆ ತಟ್ಟೆಯ ಮೇಲೆ ಬಿದ್ದು ನಂತರ ಅಲ್ಲಿಂದ ಪ್ರತಿಫಲನ ಹೊಂದುತ್ತೆ. ಸೊ ಪ್ರತಿಫಲನ ಅಂದ್ರೆ ಒಂದು ಪ್ರತಿಫಲಿಸುವ ವಸ್ತುವಿನ ಮೇಲೆ ಬೆಳಕಿನ ಕಿರಣ ಬಿದ್ದಾಗ ಅದು ತನ್ನ ದಿಕ್ಕನ್ನು ಬದಲಾಯಿಸುತ್ತೆ. ಸೊ ಇಲ್ಲಿ ನೋಡಿ, ಸಪೋಸ್ ನಾವು ಯಾವಾಗಲೂ ದರ್ಪಣವನ್ನ ಬರಿಬೇಕಾದ್ರೆ ಹೇಗೆ ಬರಿತೀವಿ? ಒಂದು ಲೈನ್ ಅನ್ನ ಬರಿತೀವಿ, ಅದಾದ ನಂತರ ಅದಕ್ಕೆ ಮೇಲೆ ಸಣ್ಣ ಗೆರೆಗಳನ್ನ ಬರಿತೀವಿ. ಓಕೆ, ಇನ್ನೊಂದು ಬರೆಯೋಣ. ಇದು ದರ್ಪಣ. ನಾವು ಇದನ್ನೇನಂತ ಕರಿತೀವಿ? ದರ್ಪಣ. ನಾವೆಲ್ಲರೂ ನಮ್ಮ ಕನ್ನಡಿಯನ್ನ ನೋಡ್ಕೊಳ್ತೀವಲ್ಲ ದಿನನಿತ್ಯ. ಯಾಕೆ ಯಾಕೆ ನಾವು ಹೆಂಗೆ ಕಾಣಿಸ್ತೀವಿ ಅಲ್ವಾ? ಸೊ ನಮ್ಮ ಪ್ರತಿಬಿಂಬ ಅದರಲ್ಲಿ ಉಂಟಾಗುತ್ತೆ, ಹೌದಾ ಇಲ್ಲ? ನಮ್ಮ ಪ್ರತಿಬಿಂಬ ಅದರಲ್ಲಿ ಉಂಟಾಗುತ್ತೆ. ಮೇಲ ಒಳಗ ನಮ್ಮ ಪ್ರತಿಬಿಂಬ ಕನ್ನಡಿ ಮೇಲಿರುತ್ತೋ ಕನ್ನಡಿ ಒಳಗಿರುತ್ತೋ? ನಾನು ಹಿಂಗೆ ಹಿಂದಕ್ಕೆ ಹೋಗ್ತಾ ಇದ್ರೆ ಅಲ್ಲಿ ಪ್ರತಿಬಿಂಬನ ಏನಾಗುತ್ತೆ? ಹಿಂದಕ್ಕೆ ಹೋಗುತ್ತೆ. ಅಂದ್ರೆ ಅದರ ಒಳಗಡೆ ಮೂಡಿದೆ, ಕನ್ನಡಿಯ ಒಳಗಡೆ ಮೂಡಿದೆ. ಯಾರಾದ್ರೂ ಕನ್ನಡಿಯ ಹಿಂದೆ ಏನಿದೆ ನೋಡಿದೀರಾ? ರೊಟ್ಟು ಹೊಡೆದ್ರೆ, ರೊಟ್ಟು ಬಿಚ್ಚಿದ್ರೆ ಅದರೊಳಗೆ ಹಿಂದೆ ಏನಿರುತ್ತೆ? ಪೇಂಟ್ ಇರುತ್ತೆ. ನಾವ್ ಯಾವಾಗ ಅದನ್ನ ಕನ್ನಡಿ ಅಂತ ಕರಿತೀವಿ ಅಂದ್ರೆ, ಒಂದು ಗಾಜಿಗೆ ಹಿಂಬದಿಯಲ್ಲಿ ಸಿಲ್ವರ್ನ ಪೇಂಟ್ ಹೊಡೆದಾಗ ಅಥವಾ ಯಾವುದೇ ಬೇರೆ ಬಣ್ಣದ ಬಣ್ಣವನ್ನ ಹೊಡೆದಾಗ ಅದು ಸಂಪೂರ್ಣವಾಗಿ ತನ್ನ ಮೈ ಮೇಲೆ ಬಿದ್ದಂತಹ ಬೆಳಕನ್ನ ಪ್ರತಿಫಲಿಸುತ್ತೆ. ಆಗ ನಾವು ಅದನ್ನ ಕನ್ನಡಿ ಅಂತ ಕರಿತೀವಿ. ಇಲ್ಲ ಅಂದ್ರೆ ಅದೇನಾಗ್ತಿತ್ತು? ಗಾಜಾಗ್ತಾ ಇತ್ತು. ಯಾಕೆ? ಅದರ ಮೂಲಕ ಹೋದಂತಹ ಬೆಳಕು ಆ ಕಡೆಯಿಂದನೂ ಹೋಗ್ಬಿಡುತ್ತೆ. ಸೊ ಅವಾಗ ಅಲ್ಲಿ ಪ್ರತಿಬಿಂಬ ಉಂಟಾಗೋದಿಲ್ಲ. ನೀವೆಲ್ಲರೂ ಕಾರು ಬಸ್ಸಲ್ಲಿ ಹೋಗ್ಬೇಕಾದ್ರೆ ನಿಮ್ಮ ಕಿಟಕಿ ಪಕ್ಕ ಕೂತಿದ್ರೆ ಒಂದಿರುತ್ತೆ, ಕಿಟಕಿಗೆ ನೀವು ಸರಿಸ್ತೀರ ಅದನ್ನ. ಏನದು? ಗಾಜು, ಗಾಜಿನ ಕಿಟಕಿ ಅಲ್ವಾ? ಸೊ ನಿಮ್ಗೆ ಹೊರಗಡೆ ಇರ್ತಕ್ಕಂತಹ ಏನು ನಡೀತಾ ಇದೆ ಹೊರಗಡೆ ಅದನ್ನ ವೀಕ್ಷಣೆಯನ್ನ ಮಾಡ್ಬೋದು. ಯಾಕೆ? ಅಲ್ಲಿಂದ ಬರ್ತಿರ್ತಕ್ಕಂತಹ ಬೆಳಕಿನ ಕಿರಣಗಳು ನಿಮ್ಮ ಕಣ್ಣನ್ನ ತಲುಪ್ತವೆ. ಆದ್ರಿಂದ ಅಲ್ಲಿ ನೀವು ವಸ್ತುಗಳನ್ನ ನೋಡ್ಬೋದು. ಆದ್ರೆ ನಾವು ಕನ್ನಡಿ ಇಟ್ಟಾಗ ಅದ್ರ ಹಿಂದಿನ ವಸ್ತುಗಳು ನಮ್ಗೆ ಗೋಚರಿಸೋದಿಲ್ಲ. ನಾವು ಮುಂದಿರ್ತಕ್ಕಂಥವರ ಪ್ರತಿಬಿಂಬ ಅದರಲ್ಲಿ ಮೂಡುತ್ತೆ. ಸೊ ಏನ್ ಮಾಡಿರ್ತೀವಿ? ಒಂದು ಪೇಂಟ್ ಹೊಡೆದಿರ್ತೀವಿ, ಅದಕ್ಕೆ ಹಿಂದೆ ಒಂದು ಫ್ರೇಮ್ ಹಾಕಿರ್ತೀವಿ. ಅಕಸ್ಮಾತ್ ಯಾರಾದ್ರೂ ನೋಡಿಲ್ಲ ಅಂದ್ರೆ ಇವತ್ತು ಮನೆಗೆ ಹೋಗಿ ನೋಡಿ. ಏನಪ್ಪಾ ಅಂದ್ರೆ ಅದು ಫ್ರೇಮ್ ಹಾಕಿರ್ತೀವಿ, ಮತ್ತೆ ಅದಕ್ಕೆ ಹಿಂದ್ಗಡೆ ಪೇಂಟ್ ಅನ್ನು ಕೂಡ ಹಾಕಿರ್ತೀವಿ. ಕಾಣಿಸ್ತಾ ಇದೇನಾ? ಏನಿದು? ಲಾವಣ್ಯನ ಮುಖ ಕಾಣಿಸ್ತಾ ಇದೇನಾ? ಓಕೆ.
ಸೊ ನೋಡಿ ಹಿಂದ್ಗಡೆ ಏನಾಗಿದೆ ಅಂದ್ರೆ ಇದು ರೊಟ್ಟಿದೆ. ಆಕ್ಚುಲಿ ರೊಟ್ಟಿನ ಒಳಗಡೆ ಅದೇನಾಗಿದೆ ಅಂದ್ರೆ ಆ ಗಾಜಿಗೆ ಪೇಂಟ್ ಹೊಡೆದಿದ್ದಾರೆ. ಅದಕ್ಕೋಸ್ಕರ ಇದೇನಾಗಿದೆ, ಕನ್ನಡಿ ಆಗಿದೆ. ಸೊ ಮುಖ ಏನಾಗ್ತಾ ಇದೆ, ಕಾಣಿಸ್ತಾ ಇದೆ. ಅರ್ಥಾಯ್ತಾ? ಸೊ ಇಲ್ಲಿ ನೋಡಿ ನಾನು ಹೇಳಿದೆ ಬೆಳಕಿನ ಕಿರಣ ಅಂದ್ರೇನು, ಸಣ್ಣ ಅನೇಕ ಕಿರಣಗಳ ಒಂದು ಪುಂಜವನ್ನ ನಾವು ಬೆಳಕಿನ ಕಿರಣ ಅಂತ ಹೇಳ್ತೀವಿ. ಯಾವ ಒಂದು ಕಿರಣ ಕನ್ನಡಿಯ ಮೇಲೆ ಬೀಳುತ್ತೋ ಯಾವ ಕಿರಣ ಕನ್ನಡಿಯ ಮೇಲೆ ಬೀಳುತ್ತೋ ಅದನ್ನ ನಾವೇನಂತ ಕರೆದ್ವಿ, ಪತನ ಕಿರಣ. ಪತನ ಕಿರಣ ಯಾವ ಅಲ್ಲಿ ಆ ಬಿಂದುವಿನಿಂದ, ಯಾವ ಬಿಂದುವಿನಲ್ಲಿ ಪತನ ಕಿರಣ ದರ್ಪಣವನ್ನ ತಾಗುತ್ತೋ ಆ ಬಿಂದುವಿನಿಂದ ಇದು ಪ್ರತಿಫಲನ ಹೊಂದಿತು. ಅದನ್ನು ನಾವೇನಂತ ಕರಿತೀವಿ, ಪ್ರತಿಫಲನ ಕಿರಣ. ಪ್ರತಿಫಲನ ಕಿರಣ. ಪ್ರತಿಫಲನ ಕಿರಣ. ಇಲ್ಲಿ ನೋಡಿ ಪತನ ಕಿರಣ, ಪ್ರತಿಫಲನ ಕಿರಣ ಒಂದು ಬಿಂದುವಿನಲ್ಲಿ ಸಂಧಿಸ್ತು. ಅಲ್ಲಿಂದ ನಾವೇನ್ ಮಾಡ್ತೀವಿ, ಒಂದು ಲಂಬವನ್ನ ಎಳಿತೀವಿ. ಅದೆಲ್ಲ ಲಂಬ ಲಂಬ ಅಂತ ಕರೆದು. ಇಲ್ಲಿ ನೋಡಿ ಈ ಪತನ ಕಿರಣ ಲಂಬದೊಂದಿಗೆ ಏನಾಗಿದೆಪ್ಪ ಅಂದ್ರೆ ಒಂದು ಕೋನವನ್ನ ಉಂಟು ಮಾಡಿಕೊಂಡಿದೆ. ಒಂದು ಕೋನವನ್ನ ಉಂಟು ಮಾಡಿಕೊಂಡಿದೆ. ಸೊ ಅದನ್ನ ಏನಂತ ಕರೆದ್ರು, ಐ ಅಂತ ಕರೆದ್ರು. ಸೊ ನಾವು ನೀವೆಲ್ಲ ಕೋನ ಐ ಅಂತ ಹೇಳಿ ಗಣಿತ ರೇಖಾಗಣಿತದಲ್ಲಿ ನೋಡಿರ್ತೀರಾ. ಅದನ್ನ ಕೋನ ಐ ಅಂತ ಹಿಂಗಾದ್ರೂ ತೋರಿಸ್ತೀರಾ ಅಥವಾ ಕೋನ ಐ ಅಂತ ಹಿಂಗಾದ್ರೂ ತೋರಿಸ್ತೀರಾ. ಕರೆಕ್ಟಾ? ಐ ಕೋನವನ್ನು ನಾವೇನಂತ ಕರಿತೀವಿ, ಪತನ ಕೋನ. ಪತನ ಕೋನ ಅಂತ ಕರಿತೀವಿ. ಆ ಪತನ ಕೋನವು ನೆಕ್ಸ್ಟ್ ಏನಾಗುತ್ತೆ, ಪ್ರತಿಫಲನ ಹೊಂದುತ್ತಲ್ಲ ಈ ಪತನ ಕಿರಣ, ಇಲ್ಲೂ ಕೂಡ ಒಂದು ಕೋನ ಏರ್ಪಡುತ್ತೆ. ಆ ಕೋನವನ್ನು ನಾವೇನಂತ ಕರೆದ್ವಿ, ಪ್ರತಿಫಲನ ಕೋನ. ಯಾವ ಅಕ್ಷರದಿಂದ ಸೂಚಿಸ್ತೀವಿ, ಆರ್ ಅಕ್ಷರದಿಂದ ಸೂಚಿಸ್ತೀವಿ. ಸೊ ಆರ್ ಅನ್ನ ಏನಂತ ಕರಿತೀವಿ, ಪ್ರತಿಫಲನ ಕೋನ. ಈಗ ಈ ಒಂದು ಚಿತ್ರದ ಆಧಾರದ ಮೇಲೆ ನಾವು ಎರಡು ಪ್ರತಿಫಲನದ ನಿಯಮಗಳನ್ನ ಕರಿತೀವಿ. ಸೊ ಕೋನವನ್ನ ನಾವು ಯಾವಾಗಲೂ ಸ್ಮಾಲ್ ಲೆಟರ್ ಆಂಗಲ್ ಐ, ಆಂಗಲ್ ಆರ್. ಸೊ ಯಾವಾಗಲೂ ಏನಾಗಿರುತ್ತಪ್ಪ ಅಂತ ಹೇಳಿದ್ರೆ ಆಂಗಲ್ ಐ ಯಾವಾಗಲೂ ಕೋನ ಆರ್ಗೆ ಸಮನಾಗಿರುತ್ತದೆ. ಇದೇ ಮೊದಲ ನಿಯಮ. ಇದೇ ಬೆಳಕಿನ ಪ್ರತಿಫಲನದ ಮೊದಲ ನಿಯಮ ಯಾವುದಪ್ಪ ಅಂತ ಹೇಳಿದ್ರೆ ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ. ಇದು ಬೆಳಕಿನ ಮೊದಲನೇ ನಿಯಮ. ಬರ್ಕೊಳ್ಳಿ, ಪತನ ಕೋನವು
ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿದೆ. ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಎಲ್ರಿಗೂ? ಹಿಟ್ಟಿಂಗ್ ಲೈಟ್ ಇಲ್ಲಿಂದ ಹೋಗ್ತಾ ಇದೆಯಲ್ಲ, ಅದು ಪತನ ಕಿರಣ. ಅದು ಮೇಲೆ ಬೀಳುತ್ತಲ್ಲ, ಅದು ಇಲ್ಲಿಂದ ವಾಪಸ್ ಏನು ಬರುತ್ತಲ್ಲ ನೋಡಿ, ವಾಪಸ್ ಬರ್ತಾ ಇದೆನಾ? ಇದು ವಾಪಸ್ ಬರುತ್ತೆ ನೋಡಿ, ಅದು ಪ್ರತಿಫಲನ ಕಿರಣ. ಇದು ಬಿಂದು, ಸಂಧಿಸುವ ಬಿಂದು ಇದು. ಓಕೆ, ನಮಗಿಲ್ಲಿ ನೋಡಿ, ಈ ಸರಳ ರೇಖೆಯಲ್ಲಿ ನಮಗೆ ಏನ್ ಕಾಣಿಸ್ತು? ಪ್ರತಿಫಲನ ಹೊಂದಿತು. ಸೊ ಬಿಡಿ, ಈಗ ನಾನು ಮಾರ್ಕ್ ಮಾಡಿದ್ದೀನಿ. ಓಕೆ, ಯಾರಾದ್ರೂ ಲೈನ್ ಜಾಯಿನ್ ಮಾಡ್ತೀರಾ? ಬಂದು ಬಾ, ಇಲ್ಲಿ ನಾನು ಪಾಯಿಂಟ್ಸ್ ಇಟ್ಟಿದ್ದೀನಿ, ಅದನ್ನ ಲೈನ್ ಜಾಯಿನ್ ಮಾಡಬೇಕು. ಈ ಲೈನ್ ಜಾಯಿನ್ ಮಾಡಬೇಕು. ಇಲ್ಲಿಂದ ನಾವು ಮೊದಲೇನು ಮಾಡಿದ್ವಿ? ಪಾಯಿಂಟ್ಸನ್ನು ಮಾರ್ಕ್ ಮಾಡಿದ್ವಿ. ಈಗ ರತ್ನ ಅದ್ರ ಮೇಲೆ ಲೈನನ್ನು ಎಳೆದ್ಲು. ನೆಕ್ಸ್ಟು ಪ್ರತಿಫಲನ ಹೊಂದಿದಂತಹ ವಸ್ತು ಪ್ರತಿಫಲನ ಹೊಂದಿದಂತಹ ಕಿರಣ. ನಾವು ಕನ್ನಡಿ ಎಲ್ಲಿಟ್ಟಿದ್ವಿ? ಕನ್ನಡಿಯನ್ನು ಇಲ್ಲಿಟ್ಟಿದ್ವಿ. ಸೊ ನಾವೀಗ ಕನ್ನಡಿಯನ್ನು ಇದಕ್ಕೆ ಸ್ಟ್ರೈಟ್ ಲೈನಾಗಿ ಇಳಿದ್ರೆ ಅದು ದರ್ಪಣ ಆಗುತ್ತೆ. ಹೇಳಿ, ಓಕೆ. ಸೊ ನಾನು ದರ್ಪಣನ ಹೆಂಗೆ ಬರಿಬೇಕು ಅಂತ ಹೇಳಿದೆ? ಓಕೆ, ಸೊ ನಾವು ಎಲ್ಲಿಂದ ಬಿಟ್ವಿ ಲೈಟ್ನ? ಇಲ್ಲಿಂದ ಬಿಟ್ವಿ ತಾನೇ. ಸೊ ಇದನ್ನೇನಂತ ಕರೆದ್ವಿ? ಓಕೆ, ಮಾರ್ಕ್ ಮಾಡ್ತೀರಾ? ನೀನು ಬಿಡು. ಈಗ ಮಾರ್ಕ್ ಬಿಟ್ವಿ. ಸೊ ಇದನ್ನ, ಈ ಕಿರಣ ನಾವೇನಂತ ಕರೆದ್ವಿ? ಓಯ್ ಓಯ್ ಓಯ್, ಇಲ್ಲಿಂದ ಲೈಟ್ ಹೋಗುತ್ತೆ, ಹೋಗ್ತಾ ಇದೆ. ಕನ್ನಡಿ ಇಟ್ಟಿದ್ದೀವಿ, ಕನ್ನಡಿ ಟಚ್ ಆಗುತ್ತೆ ಅಥವಾ ಕನ್ನಡಿಗೆ ತಾಕುತ್ತೆ. ಸೊ ಹೋಗ್ತಾ ಇರೋ ಕಿರಣ ನಾವೇನಂತ ಕರೆದ್ವಿ? ಇದೇನಿದು? ಬರೀ ಮಾರ್ಕ್ ಮಾಡಿ ಸ್ಟಾರ್ಟ್. ಸೊ ಇದನ್ನ ಏನಂತ ಕರಿದ್ವಿ? ಏನು ಕಿರಣ? ಲೈಟ್ ಇಲ್ಲಿಂದ ಬಿಟ್ವಿ ಅಲ್ವಾ ನಾವು. ಸೊ ಈ ಕಿರಣ ಇಲ್ಲಿಗೆ ಹೋಯ್ತು. ಇದನ್ನ ನಾವೇನಂತ ಕರೆದ್ವಿ? ಕಿರಣ. ಅದನ್ನ ಹೆಂಗೆ ಮಾರ್ಕ್ ಮಾಡ್ಬೇಕು ಹೇಳು? ಇದ್ರ ಕಡೆಗೆ ಹೋಗ್ತಾ ಇದೆ ಅಂದ್ರೆ ನಾವು ಹೆಂಗೆ ಮಾರ್ಕ್ ಮಾಡಬೇಕು? ಹಾಂ, ಯಾರೋ ಮಾರ್ಕ್ ಹಾಕಿ ಅದನ್ನು ಪತನ ಕಿರಣ. ಓಕೆ, ಸೊ ಈ ಕಿರಣನ ನಾವೇನಂತ ಕರೆದ್ವಿ? ವರ್ಷಿತ ಇದನ್ನು ಮಾರ್ಕ್ ಮಾಡು. ಇವಾಗ ಇದು ಇಲ್ಲಿಂದ ಇಲ್ಲಿಗೆ ಹೋಯ್ತು ಕಿರಣ ಅಲ್ವಾ? ಸೊ ಇದನ್ನೇನಂತ ಕರೆದ್ವಿ? ಪತನ ಕಿರಣ. ಇದು ಏನು ಕಿರಣ? ಪ್ರತಿಫಲನ ಕಿರಣ. ಯಾವ ಕಡೆಗೆ ಹೋಗ್ತಾ ಇದೆ? ಲೈಟ್ ಯಾವ ಕಡೆ ಹೋಗ್ತಾ ಇದೆ? ಇದು ಇಲ್ಲಿಂದ ಬಂತು, ಇಲ್ಲಿಗೆ ಹೋಯ್ತು. ಆಮೇಲೆ ಕಿರಣ ಎಲ್ಲಿಗೆ ಹೋಗ್ತಾ ಇದೆ? ಪ್ರತಿಫಲನ ಹೆಂಗೆ ಹೋಗ್ತಿದೆ? ಕೆಳಗಡೆ ಹೋಗ್ತಿದೆ. ಆರೋ ಮಾರ್ಕನ್ನು ಯಾವ ಕಡೆಗೆ ತೋರಿಸ್ಬೇಕು ನಾವು? ಡೌನ್ ತೋರಿಸ್ಬೇಕು. ಸೊ ಅದನ್ನು ನಾವು ಹೆಂಗೆ ಬರಿತೀವಿ? ಬರೆಯೋದನ್ನ ಏನಂತ ಕರಿತೀವಿ? ಅದನ್ನ ಪ್ರತಿಫಲನ ಕಿರಣ. ಓಕೆ,
ಈಗ ಈ ಪತನ ಕಿರಣ ಪ್ರತಿಫಲನ ಕಿರಣ ಸೇರುವ ಬಿಂದುವಿನಿಂದ ಒಂದು ಲೈನ್ ಎಳೆದ್ವಿ ನಾವು ಆಗಲೇ. ಏನಂತ ಕರೆದ್ವಿ ಅದಕ್ಕೆ? ಲಂಬ. ಯಾರು ಎಳಿತೀರಾ? ಎಳಿತೀಯ ನೀನು? ಲಂಬ ಎಳಿತೀಯಾ? ಬರೀ ಅದನ್ನು ಮಾರ್ಕ್ ಮಾಡು. ಲಂಬ. ಈಗ ಕೋನ ಗುರ್ತು ಮಾಡಕ್ ಬರುತ್ತಾ? ಮಾನಸ ಮಾಡ್ತೀಯಾ? ಓಕೆ. ಇದು ಏನಂತ ಕರೆದ್ವಿ? ಇದು ಇಲ್ಲಿಂದ ಪ್ರತಿಫಲನ ಪತನ ಪತನ ಕಿರಣ ಮತ್ತು ಲಂಬದೊಂದಿಗೆ ಒಂದು ಕೋನ ಉಂಟಾಯಿತು. ಅದನ್ನ ನಾವೇನಂತ ಕರೆದ್ವಿ? ಲಂಬ. ಏಯ್, ಕೋನನ ಏನಂತ ಕರೆದ್ವಿ? ಪತನ ಕೋನ. ಎಸ್. ಅದಕ್ಕೆ ಯಾವ ಅಕ್ಷರ ಸೂಚಿಸಿದ್ವಿ? ಐ. ಬರೀ ಮತ್ತೆ ಐ. ಹಾಂ, ಇಲ್ಲಿ ಆ್ಯಂಗಲ್ ಐ ಅಂತ ಹಾಕಿ ಎಂಥ ಕೋನ? ಪತನ ಕೋನ. ಪತನ ಕೋನ. ಅಲ್ವಾ? ನೆಕ್ಸ್ಟ್ ಇದೇನಿದು? ಇದು ಲಂಬ ಮತ್ತು ಪ್ರತಿಫಲನ ಕಿರಣ. ಅದ್ರ ನಡುವೆ ಏನಾಯಿತು? ಒಂದು ಕೋನ ಉಂಟಾಯಿತು. ಇಲ್ಲಿ ನೋಡ್ರಿ, ಇಲ್ಲಿ ಕಾಣಿಸ್ತಾ ಇದೆ. ನಾವು ಅದನ್ನು ಅಲ್ಲಿ ಮಾಡ್ತಾ ಇದ್ವಿ. ಸೊ ಅದನ್ನು ಏನಂತ ಕರೆದ್ವಿ? ಸ್ಮಾಲ್ ಆರ್ ಲೆಟರ್ನಿಂದ ತೋರಿಸಿದ್ವಿ. ಅದನ್ನು ನಾವೇನಂತ ಕರಿತೀವಿ? ಪ್ರತಿಫಲನ ಕೋನ. ಪ್ರತಿಫಲನ ಕೋನ. ಅವೆರಡು ಯಾವಾಗಲೂ ಏನಾಗಿರ್ತವೆ? ಅವೆರಡು ಏನಾಗಿರ್ತವೆ ಯಾವಾಗಲೂ ಅಂತ ಹೇಳಿದೆ ನಾನು. ಏನಾಗಿರ್ತವೆ? ಸಮವಾಗಿರ್ತವೆ. ಆಂಗಲ್ ಐ ಅಂದ್ರೆ ಏನು? ಆಂಗಲ್ ಐ ಅಂದ್ರೆ ಏನು? ಪತನ ಕೋನ. ಆರ್ ಅಂದ್ರೆ ಏನು? ಪ್ರತಿಫಲನ ಕೋನ. ಅವೆರಡು ಏನಾಗಿರ್ತವೆ? ಸೊ ಇದು ಮೊದಲನೇ ನಿಯಮ. ಬೆಳಕಿನ ಪ್ರತಿಫಲನದ ಮೊದಲನೇ ನಿಯಮ ಏನು ಹೇಳುತ್ತೆ? ಪತನ ಕೋನವು ಯಾವುದು? ಈಗ ನೋಡಿ, ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮವಾಗಿರುತ್ತದೆ. ಇದು ಮೊದಲನೇ ನಿಯಮ. ಬೆಳಕಿನ ಪ್ರತಿಫಲನದ ಮೊದಲನೇ ನಿಯಮ ಬರೆಯಿರಿ. ನೀವು ಏನು ಹೇಳ್ತೀರಾ? ಹೇಳಿ ಎಲ್ರು. ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ. ಇದು ಎಷ್ಟನೇ ನಿಯಮ? ಯಾವುದರ ಮೊದಲನೇ ನಿಯಮ? ಬೆಳಕಿನ ಪ್ರತಿಫಲನದ ಮೊದಲನೇ ನಿಯಮ ಯಾವುದು? ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ. ಸೊ ನಾವೀಗ ಏನ್ ಮಾಡಿದ್ವಿ? ಇದನ್ನ ಮಾಡಿದ್ವಿ ಅಲ್ವಾ? ಸೊ ಇಲ್ಲಿ ಇಲ್ಲಿಂದ ಒಂದು ಲೈಟ್ ಕಳಿಸಿದ್ವಿ. ಅದು ಈ ರೀತಿ ರಿಫ್ಲೆಕ್ಟ್ ಆಯಿತು. ಅದಕ್ಕೆ ಒಂದು ಅವೆರಡು ಸಂಧಿಸುವ ಜಾಗದಿಂದ ಒಂದು ಲಂಬವನ್ನು ಹೇಳಿದ್ವಿ. ಸೊ ಇವೆಲ್ಲವೂ ಕೂಡ ಏನಾಗಿದೆ? ಒಂದೇ ಸಮತಲದಲ್ಲಿದೆ. ಸೊ ಅದು ಎರಡನೇ ನಿಯಮ. ಪತನ ಕಿರಣ, ಪ್ರತಿಫಲನ ಕಿರಣ, ಲಂಬ ಇವೆಲ್ಲವೂ ಕೂಡ ಒಂದೇ ಸಮತಲದಲ್ಲಿರುತ್ತವೆ. ಇದು ಎರಡನೇ ನಿಯಮ. ಲಂಬ ಅಂತ ಹೇಳಿದ್ರೆ ಒಂದು ಗೆರೆ. ಲಂಬ ಕಿರಣ ಅಂತ ಹೇಳ್ಬಾರ್ದು. ಯಾವಾಗ ಏನಂತ ಹೇಳ್ಬೇಕು? ಲಂಬ ಅಷ್ಟೇ. ಸೊ ಯಾವಾಗಲೂ ಮಕ್ಕಳು ಕನ್ಫ್ಯೂಸ್ ಮಾಡ್ಕೊತಾರೆ. ಅದನ್ನ ಲಂಬ ಕಿರಣ ಅಂತಾರೆ, ಲಂಬ ಕಿರಣ ಅನ್ಬಾರ್ದು. ಏನಂತ ಕರಿಬೇಕು? ಪತನ ಕಿರಣ, ಪ್ರತಿಫಲನ ಕಿರಣ. ಪತನ ಕಿರಣ, ಪ್ರತಿಫಲನ ಕಿರಣ, ಸಂಧಿಸುವ ಬಿಂದುವಿನಲ್ಲಿ ಎಳೆದ ಲಂಬ. ಈ ಮೂರು ಒಂದೇ ಸಮತಲದಲ್ಲಿರುತ್ತವೆ. ಇದು ಎರಡನೇ ನಿಯಮ. ಬರ್ಕೊಂತೀರಾ ಎರಡನೇ ನಿಯಮನ? ಎರಡನೇ ನಿಯಮ, ಪತನ ಕಿರಣ, ಪ್ರತಿಫಲನ ಕಿರಣ, ಪತನ ಬಿಂದುವಿನಲ್ಲಿ ಅಲ್ಲ
ಪತನ ಕಿರಣ ಪ್ರತಿಫಲನ ಕಿರಣ ಪತನ ಕಿರಣ ಪ್ರತಿಫಲಿಸುವ ಕಿರಣ ಸಂಧಿಸುವ ಬಿಂದುವಿನಲ್ಲಿ ಎಳೆದ ಲಂಬ ಈ ಮೂರು ಒಂದೇ ಸಮತಲದಲ್ಲಿರುತ್ತವೆ. ಎರಡನೇದು ಬರ್ಕೊಂಡ್ರಲ್ಲ ಈಗ, ಪತನ ಕಿರಣ ಪ್ರತಿಫಲನ ಕಿರಣ ಮತ್ತು ಪತನ ಕಿರಣ ಪ್ರತಿಫಲಿಸುವ ಕಿರಣ ಸಂಧಿಸುವ ಬಿಂದುವಿನಲ್ಲಿ ಎಳೆದ ಲಂಬ ಈ ಮೂರು ಒಂದೇ ಸಮತಲದಲ್ಲಿರುತ್ತವೆ. ಇಲ್ಲ ಯಾವುದು ನಿಯಮಗಳು ಅರ್ಥ ಆಯ್ತಲ್ಲ ಏನು ಅಂತ ಅರ್ಥ ಆಯ್ತಲ್ಲ. ಸೊ ಪತನ ಕಿರಣ ಅಂದ್ರೆ ಏನು, ಪ್ರತಿಫಲನ ಕಿರಣ ಅಂದ್ರೆ ಏನು, ಲಂಬ ಅಂದ್ರೆ ಏನು ಅರ್ಥ ಆಯ್ತಲ್ಲ. ನಾಳೆ ಎರಡು ಏನನ್ನ ಪ್ರತಿಫಲನದ ನಿಯಮಗಳನ್ನ ಕಳ್ಕೊಂಡು ಬರ್ತೀರಾ. ನಾಳೆ ಇನ್ನೊಂದು ಚಟುವಟಿಕೆ ಇದೆ, ಅಂದ್ರೆ ಬೇರೆ ಬೇರೆ ಕೋನಗಳಲ್ಲಿಟ್ಟಾಗ ಬೇರೆ ಬೇರೆ ಕೋನಗಳಲ್ಲಿ ಅದು ಪ್ರತಿಫಲಿಸುತ್ತೆ ಅಂತ. ಆ ಚಟುವಟಿಕೆಯನ್ನು ನಾಳೆ ಮಾಡೋಣಂತೆ. ಈಗ ಬರ್ಕೊಡ್ರಿ ಪ್ರಶ್ನೆ ಪಠ್ಯ ಇದು ಏನು ಗೃಹ ಪಾಠಕ್ಕೆ ಪ್ರಶ್ನೆಗಳು. ಪತನ ಕಿರಣ ಪ್ರತಿಫಲನ ಕಿರಣ ಎಂದರೇನು? ನೆಕ್ಸ್ಟ್, ಬೆಳಕಿನ ಕಿರಣ ಎಂದರೇನು? ಬೆಳಕಿನ ಪ್ರತಿಫಲನದ ನಿಯಮಗಳನ್ನ ಚಿತ್ರ ಸಹಿತ ಬರೆಯಿರಿ. ಬೆಳಕಿನ ಪ್ರತಿಫಲನದ ನಿಯಮಗಳನ್ನ ಚಿತ್ರ ಸಹಿತ ಬರೆಯಿರಿ. ನಾಳೆ ಬರ್ಕೊಂಡ್ಬರ್ತೀರಿ ಎಲ್ಲರೂ? ಬರ್ಕೊಂಡ್ಬರ್ತೀರಿ ನಿಯಮಗಳನ್ನ? ಓಕೆ, ವಿಲ್ ಕಂಟಿನ್ಯೂ ದ ಕ್ಲಾಸ್ ಟುಮಾರೋ. ಓಕೆ.